ಇವ್ರು ಸರಜಕಯ್ಯ ಆಲೇನೆ ಭಾಳ ದಿನದಿಂದ ಇದ್ರಲ್ಲೇ ದನಿ ಡಾಕ್ಟ್ರು ನಮ್ಮ ಮನೆಯಾಗಿ ಹೆಂಗ ನಮ್ಮೂರಾಗೆ ಬಾಡಿಗೆ ಮನ್ಗಳಿಲ್ಲ ಅಂತಾರೆ. ಹೆಂಗ ಹಿಂಗ ಒಂದೊಂದೇ ಖಾಲಿ ಆಗ್ತಾ ಇದ್ದಾವೆ. ಅವ್ರ ಮೇಷ್ಟ್ರು ಬಿಟ್ಟೋಗಿದ್ರು. ಅವ್ರ ಲೋಸ್ ಮಕ್ಕಳ ಮಗಳು ಬಂದೈತಿ, ಹಿರೇ ಹೆಂಡತಿ ಮಗಳು. ಅವರೇ ಬಂದವ್ರು, ಯಾರಿಗೂ ಬಾಡಿಗೆ ಕೊಟ್ಟಿಲ್ಲ. ಆಲೆ ಒಂದು 5-6 ವರ್ಷ ಆತೇನ ಕಣೆ. 5-6 ವರ್ಷದ ಮ್ಯಾಲೆ ಆತು ಅನ್ಸುತ್ತೆ. ಬೇರೆ ಕಡೆಗೆ ಆತಂತೆ, ಅದಕ್ಕೆ ಹೋದ್ರು ಪಾಪ. ಇನ್ನೇ ಮಾಡೋದು ಪಾಪ. ಹೋಗ್ತಾರಲ್ಲ ಕೆಲ್ಸ ಎಲ್ಗ ಆಗುತ್ತೆ ಅಲ್ಲಿಗೆ ಹೋಗ್ಬೇಕಲ್ಲಮ್ಮ, ಗೌರ್ಮೆಂಟ್ ಕೆಲಸ ತಗೊಳಾರ್ದು. ಅಲ್ಲ ನೋಡ್ತಾರ ಜಕಯ್ಯ, ಚೈತ್ರಿಗೆ ಅಂಗನವಾಡಿ ಟೀಚರ್ ಕೆಲಸ ಆತಂತಿ. ಅಂಗನವಾಡಿ ಮೇಡಮ್ ಕೆಲಸ ನೋಡಮ್ಮ. ಹೆಂಗ್ ಲೋಸ್ ಮಕ್ಕಳು ನೋಡ್ಕೊಂಡು ಹೆಂಗ ಸಿದ್ದಾತು ಅಲ್ಲಿ. ಹೆಂಗಾತ ಕೆಲಸ ಆತಂತಲ್ಲಮ್ಮ. ಎಲ್ಲ ಗಮ್ತಾರಮ್ಮ. ನೆನ್ನೆ ಸುಗುಣ ಗಮ್ತಿತ್ತು. ಅದು ನೋಡಿ ಜಾಸ್ತಿ ಓದೈತೆ, ಅವಳಿಗಿನ್ನ ಸ್ಯಾನೆ ಓದೈತೈತಿ ನೋಡಿ. ಅವಳು ಹೇಳು ಹಾಕಿಸ್ಬೇಕಾ, ಹೇಳೇ ಇಲ್ಲ. ಬೈಕೆ ಮತ್ ಪಾಪ ನೆನ್ನೆ ಯಾತತಿ ಹಂಗೆ ಮಾತಾಡ್ತೀರಾ? ಏನಿಲ್ಲ, ಅದೇ ಅಲ್ಲಿ ದನಿನ ಡಾಕ್ಟ್ರ್ ಇದ್ರು ಮನೆಯಾಗೆ. ಎಲ್ಲನ ಖಾಲಿ ಮಾಡ್ಕೊಂಡು ಹೋದ್ರು. ಅದಕ್ಕೇನೆ ಯಾರನ್ನ ಬಾಡಿಗೆಗಿದ್ರೆ ಹೇಳು ಅಂತವ ಅಜ್ಜರ ಹಂಗಜ್ಜ, ಹೇಳೋತರ ಹಂಗಜ್ಜರದ ಮನೆ. ಅದಕ್ಕೇನೆ ಯಾರನ್ನ ಬಾಡಿಗೆಗೆ ಬಂದ್ರೆ ಹೇಳ್ರಿ ಅಂತಂತು. ಅದಕ್ಕೆ ನಾನು ಭಾಗ್ಯಮ್ಮ ಈಸ್ತೀನಿ ಇದ್ರು ಹೋದ್ರು. ಇವಾಗ ಬೇಕು ಅನ್ಸುತ್ತೆ. ಅವರು ಮೇಷ್ಟ್ರು ಇದ್ರಲ್ಲ, ಅಲ್ಲೋಸ್ ಮಕ್ಕಳ ಹಿರೇ ಹೆಂಡತಿ ಮಗಳು ಮನೆಯಾಗೆ ಅವರು ಹೋದ್ರು. ಅವರು ಮೇಷ್ಟ್ರಾಲೆ ಭಾಳ ದಿನದಿಂದ ಇಲ್ಲೇ ಇದ್ರು. ಅದಕ್ಕೆ ಅವರು ಹೋದ್ರು. ಗೌರ್ಮೆಂಟ್ ಕೆಲಸ ತಗೊಳ್ಳೋರು ಎಲ್ಲ ಆಗುತ್ತೆ ಅಲ್ಲಿಗೆ ಹೋಗ್ತಿರ್ಬೇಕು ಅಂತ ಮಾತಾಡ್ತಿದ್ವಿ. ಚೈತ್ರಕ್ಕೆ ಬೇರೆ ಆತಂತೆ ಗೌರ್ಮೆಂಟ್ ಕೆಲಸ ಅಂತ ನಾನು ಭಾಗ್ಯಮ್ಮ ಹಿಂಗೆ ಮಾತಾಡ್ತಿದ್ವಿ. ಹೌದೇನು? ಬೀಳತ್ಲಾಗ ಅಲ್ಲ ಲೋಸ್ ಮಕ್ಕ ಗಂಡ 2 ಮದುವೆ ಅಂತಲೇನತ್ತೆ ಆಗಿರೋದು? 2ನೇ ಮದುವೆನೇ ಮತ್ತು ಲೋಸ್ ಮಕ್ಕೊಂದು. ಫಸ್ಟ್ನೇ ಹೆಂಡತಿ ಅವಾಗ ಹುಡುಗಿ ಏರಿಗೆ ಸಮಯದಾಗ ಏನೋ ಸೋತ್ತೋಯಿತ್ತು. ಆಮೇಲೆ ಅವ್ರ ಅಕ್ಕನ ಮಗಳನ್ನೇ ಮದುವೆ ಆಗಿದ್ದ ಫಸ್ಟ್, ಆಮೇಲೆ ಲೋಸ್ ಮಕ್ಕೊಂದು ಮದುವೆ ಆಗಿದ್ದು. ಯಾರನ ಹಂಗೆ ಕೇರೆಗಿದ್ದರು ಹೋದ್ರೆ ಬೇಜಾರಾಗುತ್ತೆ. ಏನ್ ಸತ್ಯ ಏನೋ ಬೇಜಾರಾಗುತ್ತೆ ಅಂತೀಯಾ? ಏನಿಲ್ಲ ಕಣಮ್ಮ ಸುಗುಣ. ಅದೇನೇ ಅಲ್ಲಿ ದನ್ ಡಾಕ್ಟ್ರ್ ಇದ್ರ ಅವ್ರ ಮನೆಯಾಗೆ. ಅವರು ಪಾಪ ಮನೆ ಖಾಲಿ ಮಾಡ್ಕೊಂಡು ಹೋದ್ರಂತೆ. ಕೆಲಸ ಬೇರೆ ಕಡೆ ಕಾತಂತೆ, ಹೋಗ್ಲೇಬೇಕು ಅಂದ್ರಂತೆ. ಅವ್ ಅಕ್ಕ ಹೆಂಗ್ ಅಂಬೋದು, ಇಲ್ಲಿ ಚೆನ್ನಾಗಿ ನಮ್ಗೆ ಅಡ್ಜಸ್ಟ್ ಆಗಿತ್ತು, ಎಲ್ಲ ಚೆನ್ನಾಗಿ ಜನ ಹೊಂದ್ಕೊಂಬರು ನಮ್ಗೆ ಅಂತ ಅಂತಿತ್ತು. ಹಂಗಜ್ ಬೇರೆನೆ ಯಾರನ್ನ ಬಾಡಿಗೆ ಬಂದ್ರೆ ಹೇಳಮ್ಮ ಅಂತ ಹೇಳ್ತಿತ್ತ. ಅದಕ್ಕೇನೆ ನಾವು ಮಾತಾಡ್ತಿದ್ವಿ. ಮನೆ ಖಾಲಿ ಐತೇನು? ನಮಗ್ ಬೇಕು ಕಣಕ. ನಮಗ್ ಬೇಕು. ಭಾಗ್ಯಕಯ್ಯ ಎಲ್ಲಿ ಖಾಲಿ ಇರೋದು? ಯಾರು ನಿಮ್ಗೆ ಸುಗುಣ? ಯಾಕೆ? ಯಾಕ ಬೇಕು? ಬಾ ನೋಡ್ಕೊಂಬರೋಣ. ಎಲ್ಲಿ? ಯಾರ್ಗಮ್ಮ ಮನೆ? ಯಾರ್ಗ ಬೇಕು ಕಣ್ ಸರಜಂಟಿ, ಎಲ್ಲಿ ಹೇಳು? ಇಂಥ ತಗಂತ ಹೇಳು, ನಾವು ಹೋಗಿ ನೋಡ್ತೀವಿ. ಆಗಳಾಗ ಅಲ್ಲಿ ಎದ್ರಿ ಕಾಣ್ತಾ ಇರೋದು ನೋಡಿಲ್ವ್ಯಾಕಿ? ಆಗ ದನಿನ ಡಾಕ್ಟ್ರು ಅಜ್ಜಿ ಇದ್ರಲ್ಲ. ಅಜ್ಜಿ ಒಂದಿತ್ತಲ್ಲ ಅವ್ರ ಮನೆಯಾಗೆ. ಅವ ಅಜ್ಜ ಅಜ್ಜಿ ದನಿನ ಡಾಕ್ಟ್ರು ಅವ್ರು ಮದುವೆ ಆಗಿರ್ಲಿಲ್ವಲ್ಲ. ಆಗ ಅವರು ಆ ಮನೆಗಳಾರ. ಅವ್ರು ಜಾಸ್ತಿ ಹೊರಗೆ ಬರ್ತಿರ್ಲಿಲ್ಲಲ್ಲ, ಪರಿಚಯ ಇರಲಿಲ್ಲ. ಬಾಸತ್ತಿ ಅಕ್ಕ ನೋಡ್ಕೊಂಬರೋಣದಲ್ಲ ಹೆಂಗೈತೆ ಮನೆ? ಅಲ್ಲ ಯಾರಿ ಮನೆ? ಇವ್ರು ಇನ್ನೇನೆಲ್ಲ ಜೊತೆಗೈದಾರಿ. ಎಲ್ಲ ಬ್ಯಾರ ಹೋಗ್ತಾರಂತ ಮಾತಾಡ್ತಿದ್ರು ಸರಜಕಯ್ಯ. ಮೊನ್ನೆಲ್ಲನ ಬ್ಯಾರ ಹೋಗ್ತಾರೆ ಸುಗುಣರು. ಇವಳು ಎಲ್ಲ ನಾ ಮನೆ ಕಟ್ಕೋಬೇಕು, ಬೇರೆ ಹೋಗೋಣ ಅಂತಿದ್ಲಂತಿ. ಅವಳೇನ ಚೈತ್ರ ಬೇಡ ಅಂದ್ಲಂತಿ ಅಂತ ಮಾತಾಡ್ತಿದ್ರಪ್ಪ. ಅದೇನೋ ಸರಿಯಾಗಿ ಗೊತ್ತಿಲ್ಲ ಇನ್ನಾನ. ಹೆಂಗ ಯಾರ್ಗ ನೋಡಂತಾಡಿ. ನೋಡೋಣ ಅದೆಲ್ಲ ನೋಡ್ಕೊಂಬರಕ್ಕೆ ಹೋಗ್ಯವ್ರಿ. ಈ ಮನೆ ಖಾಲಿ ಐತೆ ನಂಗಾದ್ರೆ. ಚೆನ್ನಾಗೈತಲ್ವೇನು ಸತ್ಯ? ಎಷ್ಟಪ್ಪ ಬಾಡಿಗೆ ಇದು? ಎಷ್ಟಪ್ಪ ಗೊತ್ತಿಲ್ಲ, ಅಜ್ಜನ್ ಕೇಳಿದ್ರೆ ಗೊತ್ತಾಗುತ್ತೆ. ಅಜ್ಜ ಹೇಳೋಯ್ತಂತೆ. ನೋಡ್ತೀಯೇ ಯಾರಿಗೆ ಸುಗುಣ? ನಮ್ಗೇನೆ ನಾವು ಬೇರೆ ಹೋಗೋಣಂದ್ರೆ ಕೇಳ್ತಾ ಇಲ್ಲ ಚೈತ್ರಕ್ಕ. ಅದಕ್ಕೇನೆ ನಾವು ಸುಮ್ಮನತ್ಲಾಗೆ ಬೇರೆ ಮನೆ ಮಾಡ್ಕೊಂಡಿದ್ದು ನಾವಿಬ್ರಳು. ನಾನು ವರ್ಷ ಇಬ್ಬರಳೇನೆ ಬಿಡಿ. ಅವ್ರಿಗೆಲ್ಲ ಏನು ಮಾಡಿಕ್ಲಿಲ್ಲ ಅಂದರೆ ಉಳ್ದೈತಿ. ಎಲ್ಲಾರು ಕೆಲಸ ಮಾಡಬೇಕು, ಎಲ್ಲ ನಾ ಪ್ರತಿಯೊಂದು ಎಲ್ಲ ಮಾಡಬೇಕು. ಅವಕ್ಕ ಯಾತು ಮಾಡಲ್ಲ ಚೈತ್ರಕ್ಕ. ಸಾಕಾಯ್ತು ನನಗಂತೂ. ಆ ಹುಡುಗಿ ಇಟ್ಕೊಂಡು ಸುಮ್ಮನೆ ಕುಕ್ಕಮ್ಮದೆ. ಅವಳಿಗೆ ತಿಂಡಿ ಎಲ್ಲ ನಾನೇ ಮಾಡಬೇಕು. ಆ ಹುಡುಗಿನ ಬಟ್ಟೆನೂ ಸಮೇತನ ಒಂದೆರಡು ಅಮ್ಮನಿನ ಬಟ್ಟೆ ಒಗ್ದಾಕು ಸುಗುಣ ಅಂತ ಕೊಡುತ್ತೆ. ಅದಕ್ಕೇನೆ ನಾನು ವರ್ಷ ಇಬ್ಬರೇನೆ ಅತ್ಲಾಗ ಆರಾಮಾಗಿ ಇಲ್ಲಿ ಬೇರೆ ಮನೆ ಮಾಡ್ಕೊಂಡಿದ್ದು. ನಮ್ಮ ಸೈಡ್ ತಗೊಂಡಿದ್ದೀವಲ್ಲ, ನೆಕ್ಸ್ಟ್ ಮನೆಗೇನೆ ಕಟ್ಕೊಂಬನ ಅಂತ. ಅವ್ರಂತ ಆಡಿದ್ರೆ ಆಗಲ್ಲ ಸತ್ಯ. ನಾವು ಒಂದು ಸ್ವಲ್ಪ ಮನೆ ಮಾಡ್ಕೋಬೇಕು. ಇಲ್ಲಿ ಇದ್ರಾಗೆ ಭಾಗ ಕೊಡಲ್ವಂತಿ, ಈ ಮನೆ ಕೀಳಲ್ವಂತಿ. ಅದಕ್ಕೇನೆ ಇದು ಇದ್ರೂ ಇರಲಳು. ನಾವು ಸೈಡ್ ತಗೊಂಡಿದ್ದೀವಲ್ಲ, ಅಲ್ಲಿ ಬೇಸ್ಮಟ್ಟ ಮಾಡೋಣ ಅಂತ. ಅದಕ್ಕೆ ಮನೆ ಖಾಲಿ ಮಾಡಿ ನಮ್ಮ ಅಕ್ಕರು ಬೇರೆ ಇಬ್ಬರಳು ಬಂದವ್ರೆ. ಅವರು ಹೇಳ್ತಾರೆ ಸುಗುಣ ನೀನು ಹಿಂಗೆ ಇದ್ರೆ ಆಗಲ್ಲ, ನೀನೇನೋ ಒಂದು ಮಾಡ್ಕೋಬೇಕು ಅಂತ ಹೇಳ್ತಾರೆ.
ಅದಕ್ಕೇನೆ ಬಾದಿನಿ ನೋಡೋಣ. ನಾವು ಏನವನ್ ಮಾಡ್ಕೊಂಬನಂತ ನೀನು ಮಾಡೋಕ್ಕಾಗುತ್ತೋ ಸಾರು ಜೊತೆಗಿದ್ರೆ ಆಗಲ್ಲ. ಬರೀ ಮಾಡಿದ್ದು ಅಲ್ಲೇ ಹೋಗುತ್ತೆ. ಮತ್ತೆ ಬಾ ನೋಡೋಣ ಅದೇ ಹೆಂಗೈತಿ ಮನೆ. ಬೀಗ ಹಾಕಿಲ್ಲ ನಡಿ, ಖಾಲಿ ಐತಲ್ಲ ಅದಕ್ಕೆ ಬೀಗ ಹಾಕಿಲ್ಲ. ಚೆನ್ನಾಗೈತೆ ಕಣೆ, ಸಾಕು. ನಮ್ಮಿಬ್ಬರಲ್ಲಿ ಏನು ಮಾಡ್ತೀಯ ಈಗ? ಈ ಕಡೆ ಅಡುಗೆ ಮನೆ ಐತೆ, ಇತ್ಲಾಗ 2 ರೂಮ್ ಇದ್ದಾವೆ. ಇದು ಹಾಲು ಸಾಕು. ಅಯ್ಯಪ್ಪ ಮಸ್ತಾಗುತ್ತೆ, ಎಷ್ಟು ಚೆನ್ನಾಗೈತೆ. ಸಾಕಮ್ಮ ನಮ್ಮಿಬ್ಬರಿಗೆ. ಸಾಕು, ಚೆನ್ನಾಗೈತೆ ಮನೆ. ಕ್ಲೀನಾಗೂ ಎಲ್ಲ ನೀಟಾಗಿ ಇಕ್ಕೊಂಡವ್ರು. ಯಾಕಂದರೆ ಅವ್ರು ಡಾಕ್ಟ್ರ್ ಇದ್ರಲ್ಲ, ದನಿನ ಡಾಕ್ಟ್ರು, ಎಲ್ಲ ಚೆನ್ನಾಗಿ ಇಕ್ಕೊಂಡವ್ರಿ. ಚೆನ್ನಾಗೈತೆ ಕಣೆ, ಸಾಕು, ಮಸ್ತಾಗುತ್ತೆ. ಇತ್ಲಾಗೆ ಅಡುಗೆ ಮನೆ ಐತಿ, ಇತ್ಲಾಗೆ 2 ರೂಮ್ ಇದ್ದಾವೆ. ಸಾಕು, ನಮ್ಮಿಬ್ಬರೊಳಗೆ ಮಸ್ತಾಗುತ್ತೆ. ಇಷ್ಟಿದ್ರೆ ಇದಕ್ಕೆ ಸಣ್ಣದಾಗಿದ್ರು ಸಾಕಾಯ್ತು ನಮಗೆ. ನಾನು ಹಂಗಾದ್ರೆ ಮನೆ ಬರ್ತೀರಾ? ಇನ್ನು ಈ ವಿಷಯನ ಯಾರ ಹತ್ರನೂ ಹೇಳಿಲ್ಲ. ನಾನು ಮನೆ ಇರಲಿಲ್ವಲ್ಲ, ಅದಕ್ಕೇನೆ ಈ ಊರಾಗ ಮನೆ ಸಿಗಲ್ಲ ಅಂತ ಸುಮ್ಮನೆ ಇದ್ದೆ. ಅದಕ್ಕೇನೆ ಇಲ್ಲಿ ಖಾಲಿ ಆಗೈತೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಅತ್ಲಾಗೆ ಬರೋಣ. ಇನ್ಯಾಕೆ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಸಾಕಾಗೋದು ಕಣೆ. ಜೊತೆಗೆ ಇರಬಾರ್ದು. ಜೊತೆಗೆ ಎಷ್ಟು ದಿನ ಇದ್ದರೆ ಜಾಸ್ತಿ ಉದ್ಧಾರ ಆಗೋಕ್ಕಾಗಲ್ಲ. ಅದಕ್ಕೇನೆ ಅವಕ್ಕ ಇವಾಗಿನ್ನೇ ಕೆಲಸ ಸಿಕ್ಕೈತಮ್ಮ, ಅವ್ರಿಗಿನ್ನೇನು ಆರಾಮಾರ ಮನೆಗೆ ಹುಡುಗಿನ ಬಿಟ್ಟು, ಇಲ್ಲ ನಮ್ಮ ಅತ್ತೆ ಹತ್ರನಾದ್ರೂ ಬಿಟ್ಟು ಹೋಗ್ತಾರೆ. ಇಲ್ಲಾಂದ್ರೆ ನಾನಿದ್ರೆ ನನಗೆ ಅಲ್ಲೇ ಬಿಡ್ತಾರೆ ಹುಡುಗಿನ. ಅದಕ್ಕೆ ಅತ್ಲಾಗೆ ಸುಮ್ಮನೆ ಯಾಕೆ ಅವರು ಕೆಲ್ಸಕ್ಕೆ ಹೋಗೋದು, ನಾನು ಮನೆಯಾಗಿರೋದು ಅವೆಲ್ಲ ಸರಿಯಾಗಲ್ಲ. ಹೆಂಗ ನಮ್ಮ ಬದುಕು ಮಾಡ್ಕೊಂಡು ನಮ್ಮ ಮನೆ ನಮ್ಮ ಮುದ್ದೆ ಉಣ್ಕೊಂಡು ನಮ್ಮ ಮನೆಯಾಗ ನಾವಿದ್ರೆ ಒಂದಿಷ್ಟು ಜವಾಬ್ದಾರಿನೂ ಇರುತ್ತೆ. ಬೇರೆ ಬಂದಿದ್ದೀವಿ ಅಂತ ಹೇಳಿ ಮನೆ ಕಟ್ಕೋಬೇಕು ಅನ್ನೋದೊಂದು ಸ್ವಲ್ಪ ಮನಸ್ಸಿನ ಛಲನೂ ಇರುತ್ತೆ. ಎಲ್ಲ ನಮಗೂ ಚೆನ್ನಾಗಿರುತ್ತೆ. ಅತ್ಲಾಗೆ ಬೇರೆ ಇದ್ರತ್ತ ಅವ್ರು ಯಾಕಂದ್ರೆ ಅದ್ರಾಗೆ ಭಾಗ ಕೊಡಲ್ಲ ಅಂತಾರೆ. ಅದಕ್ಕೇನೆ ನಾವೇ ಅವ್ರ ಮನೆಯಿಂದ ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆಯಾಗೆ ಇರೋದು ಒಳ್ಳೇದಲ್ವಿ? ಹಂಗೆ ಮಾಡು ಸುಮ್ಮನೆ. ನಿಮ್ಮ ಅಕ್ಕರಿಗೆಲ್ಲ ಬಂದಿದ್ದಾರಲ್ಲ, ಅವ್ರನ್ನ ಕರ್ಕೊಂಬಂದು ತೋರಿಸಿ ಆಲೋಗಿಸಿ ಒಳ್ಳೆ ದಿನ ನೋಡ್ಕೊಂಡು ಬಂದುಬಿಡು. ಇಲ್ಲಿ ಊರ ಬಾಡಿಗೆ ಮನೆಗಳು ಸಿಗಲ್ವಲ್ಲ, ಅದಕ್ಕೆ ಜನ ಬಾಡಿಗೆ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಆ ಕಡೆಗೆ ಅವ್ರು ನೋಡು, ಅವ್ರ ಮೇಷ್ಟ್ರದ್ದು ಖಾಲಿ ಆಗಿತ್ತು ಅಂತಿಲ್ಲ ಪಕ್ತಗಳದು. ಅವರು ಮೇಷ್ಟ್ರಿದ್ರಂತೆ. ಇದೆ ಲುಸ್ಮಕ್ಕಯ್ಯ 2ನೇ ಮದುವೆ ಆಗೈತಲ್ಲ ಅವ್ರ ಗಂಡ, ಊರ ಮಗಳು ದೊಡ್ಡ ಮಗಳಿಗೆ ಅಂತ ಕೊಟ್ಟಿದ್ರಂತೆ. ಅವ್ರ ಮೇಷ್ಟ್ರಿದ್ರೆ ಹೇಳಿ ಭಾಳ ದಿನದಿಂದ ಇಲ್ಲೇ ಪಕ್ತಾಗೈತಲ್ಲ ಅದು. ಹೆಂಗೋ ಅವರು ಬಂದಿದ್ದಾರೆ ಪಕ್ಕದಲ್ಲಿ. ಹೆಂಗೂ ನೀವು ಚೆನ್ನಾಗಿರ್ಬೋದು ಹೇಳು. ಚೆನ್ನಾಗೈತೆ ಮನೆ, ಸಾಕು. ನಮಗೂ ಹತ್ರ ಆಗುತ್ತೆ, ಎಲ್ಲರಿಗೂ ಹತ್ರ ಆಗುತ್ತೆ. ಇಲ್ಲೇ ಇದ್ದಂಗೆ ಇರ್ತೀರಿ ಈ ಕೆರೆಗೆ. ನಾನು ಸುಮ್ಮನೆ ಬಂದುಬಿಡ್ತೀನಿ. ನಮ್ಮ ಮಾವರಿಗೆಲ್ಲ ಹೇಳ್ಬಿಟ್ಟು, ನಮ್ಮ ಅತ್ತಿಗೂ ನಮ್ಮ ಮಾವಗೂ ಎಲ್ಲರಿಗೂ ಹೇಳಿ ಸುಮ್ಮನೆ ಬಂದುಬಿಡ್ತೀವಿ. ಸುಮ್ಮನೆ ಯಾಕೆ ಮನೆ ಖಾಲಿ ಐತೆ, ಆ ಅಜ್ಜನಿಗೆ ಹೇಳ್ತೀನಿ. ಯಾರು ರಂಗಜ್ಜ ಅಂತಲ್ಲ ನಿಮ್ಮ ಅತ್ತೆ, ಆ ಅಜ್ಜನಿಗೆ ಹೇಳ್ತೀನಿ, ಅಡ್ವಾನ್ಸನ್ನು ಕೊಟ್ಬಿಡ್ತೀನಿ. ಹೆಂಗೋ ಬೇರೆ ಇದ್ರೆ ವಾಸೆ. ಎಷ್ಟು ದಿನ ಅಂತ ಜೊತೆಗಿರೋಣ. ಯಾರು ಅಣ್ಣ ತಮ್ಮಗಳು ಮದುವೆ ಆಗಿ ಜಾಸ್ತಿ ದಿನ ಜೊತೆಗಿರಲ್ಲ ಇವಾಗ ಅಲ್ಲೇನೆ. ಬೇರೆಗೆ 1 ವರ್ಷ 2 ವರ್ಷಕ್ಕೇನೆ ಬೇರೆ ಹೋಗ್ಬಿಡ್ತಾರೆ ಮದುವೆ ಆಗಿ. ಅದಕ್ಕೇನೆ ಸುಮ್ಮನೆ ಅತ್ಲಾಗೆ ನಾವು ಬೇರೆ ಇರೋಣ ಅಂತ ಹೇಳಿ ನಾವು ಇಷ್ಟು ದಿನ ಅನುಸರಿಸ್ಕೊಂಡಿರೋದು ಹೆಚ್ಚು ಸತ್ಯ. ಅಯ್ಯೋ ನಮ್ಮ ಮನೆಗೆ ನೋಡ್ಲಿಲ್ವೇನಮ್ಮ, ಅವಳು ಬಂದು 2 ದಿವಸಕ್ಕೇನೆ ನಾವು ಬೇರೆ ಹೋಗಿದ್ದ. ನೀವಾಗತ್ತಿಗೆ ಅನುಸರಿಸ್ಕೊಂಡು ಇಷ್ಟು ವರ್ಷ ಇದ್ದೀರಾ. ಹೆಂಗು ಅತ್ಲಾಗೆ ಇನ್ನೇನು ಮಾಡೋಕ್ಕಾಗುತ್ತೆ. ಇರ್ರಿ, ಯಾವತ್ತಿದ್ರು ಬೇರೆ ಹೋಗಿರೋದೇನೆ. ಹೆಂಗು ಬಾಡಿಗೆ ಮನೆಗೆ ಇದ್ಕೊಂಡು ನೀವು ಬೇಗ ಬೇಗ ಮನೆ ಕಟ್ರಿ. ಕಟ್ಕೇಳ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಇರೋದು ಮತ್ತೆ ಯಾರಿಗೆ ಕೊಡ್ತೀರಾ ಅದನ್ನ? ಅದಿಬ್ರು ಭಾಗ ಮಾಡ್ಕೋಬೇಕು. ಯಾರಿಗೂ ಕೊಡಲ್ಲಪ್ಪ, ನಾವು ಮಾತ್ರ ಬಿಡಲ್ಲ. ಅದ್ಯಾಕೆ ಅವ್ರಿಗೆ ಬಿಡಬೇಕು? ನಾವೇನು ಬಿಡಲ್ಲ ಸತ್ಯ. ಅದರಲ್ಲೂ ಬಿದ್ದಿದ್ದ ಕಾಲಕ್ಕೆ ಇಬ್ಬರಾಳು ಅರ್ಧ ಮಾಡ್ಕೊಂಬೋದಷ್ಟೇನೆ. ಅದನ್ನ ಕೀಳಕ್ಕೆ ಅವರು ಬಿಡ್ತಾ ಇಲ್ಲ. ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನೆ ಅದನ್ನ ಯಾಕೆ ಅದು ಇವಾಗ ಅವರು ಬಿಡಲ್ಲ. ಅವ್ರಿಗೆ ಎಷ್ಟಿದ್ರು ಆಸೆ. ಅಯ್ಯಪ್ಪ ಅವ್ರಿಗೆ ಇವಾಗ ಕೂಡ್ದಂಗೆಲ್ಲ ತುಂಬ ಆಸೆ ಆಗ್ತೈತೆ. ನಮ್ಮ ಬಾವನಿಗೂ ಚೈತ್ರಕ್ಕೆ ಹೋಗೋಣಂತೂ. ಇವಾಗಂತೂ ಅವ್ರ ಅಮ್ಮನ ಥರ ಆಗ್ಬಿಟ್ಟೈತೆ ಚೈತ್ರಕ್ಕ. ಯಪ್ಪ ದುಡ್ಡಿನ ಮೇಲೆ ಭಾಳ ಆಸೆ ಇವಾಗಿದ್ದು. ಅಯ್ಯೋ ಮೊನ್ನೆ ಇದೆಲ್ಲ ಬಂದೈತೆ. ಗಾರ್ಮೆಂಟ್ಸ್ಗೆ ಹೋದ 9 ತಿಂಗಳು ತನಕ ಓತಲ್ಲ, 6 ತಿಂಗಳು ಸ್ಯಾಲ್ರಿ ಬಂದೈತೆ. 1 ಲಕ್ಷನೇನೋ ದುಡ್ಡು ಬಂದೈತೆ. ಎಲ್ಲ PF ಎಲ್ಲ ತಗೊಂಡೈತೆ. ಎಷ್ಟೊಂದು ದುಡ್ಡು ಬಂದೈತಂತೆ. ಅದು PF ಮತ್ತು ಅದೇನೋ ಸೆಟ್ಲ್ಮೆಂಟು ಎಲ್ಲ ಅಂತ ಕೊಡ್ತಾರಂತಲ್ಲ, ಅದೆಲ್ಲ ಎಷ್ಟೊಂದು ದುಡ್ಡು ಬಂದೈತೆ. ಅದಕ್ಕೆ ದುಡ್ಡು ಕೂಡ್ದಂಗೆಲ್ಲ ಇನ್ನೂ ಜಾಸ್ತಿ ಆಸೆ ಆಗ್ತೈತೆ ಅವರಿಗೆ. ಅದಕ್ಕೇನೆ ದುಡ್ಡು ಇದ್ದಂಗೆಲ್ಲ ಮನುಷ್ಯನಿಗೆ ಜಾಸ್ತಿ ಆಸೆ ಅಂತಾರಲ್ಲ, ಹಂಗೆ ಸಖತ್ತು ಆಸೆ ಬಂದ್ಬಿಟ್ಟೈತಿ. ಯಾರೇ ಆಗಲಿ ದುಡ್ಡು ಕೂಡ್ದಂಗೆಲ್ಲ ಇನ್ನೂ ಜಾಸ್ತಿ ದುರಾಸೆ ಬರುತ್ತಂತೆ ಸತ್ಯ. ಅಂದರೆ ಮನುಷ್ಯನಿಗೆ ಆಸೆಗೆ ಮಿತಿನೇ ಇಲ್ಲಮ್ಮ. ಅಂದರೆ ಇವಾಗ 100 ರೂಪಾಯಿ ಬಂದರೆ ಇನ್ನು 1000 ರೂಪಾಯಿ ಬರಲಿ, 1000 ರೂಪಾಯಿ ಬಂದರೆ ಇನ್ನೂ 10,000 ಬರಲಿ, 5,000 10,000 ಬಂದರೆ ಇನ್ನೂ 20,000 ಬರಲಿ, 20,000 ಬಂದರೆ 30,000 ಬರಲಿ ಅಂತ ಮನುಷ್ಯನ ಆಸೆಗೆ ಮಿತಿನೇ ಇಲ್ಲ. ಹಂಗೆ ಸ್ವಲ್ಪ ಏನಾದ್ರೂ ಚೆನ್ನಾಗಿ ದುಡ್ಡು ಕಂಡುಬಿಟ್ರೆ ಇನ್ನೂ ಜಾಸ್ತಿ ಇದಾಗುತ್ತೆ. ಹೆಂಗೋ ಬಿಡತ್ಲಾಗಿ ಬೇರೆ ಮನೆ ಮಾಡ್ಕೊಂಡು ಚೆನ್ನಾಗಿರ್ರಿ.
ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ದಿನ ನಾ ಬೇರೆ ಮನೆ ಎಲ್ಲಾದರೂ ಸಿಕ್ಕಿದ್ರೆ ಹೋಗೋಣ ಹೋಗೋಣ ಅಂತ ಅನ್ಕೊತಾ ಇದ್ದೆ. ಅದಕ್ಕೇ ಇವತ್ತು ಹೆಂಗೋ ನಮ್ಮ ಮನೆ ಖಾಲಿ ಆಗಿದೆ ಅನ್ನೋದು ವಿಷಯ ಗೊತ್ತಾಯಿತು. ಈ ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಬಂದುಬಿಟ್ಟು ನಾವು ಸೈಡ್ ತಗೊಂಡಿದ್ದೀವಲ್ಲ, ಅಲ್ಲೇ ಕಟ್ಕೊಂಬೋಣ ಅಂತ. ಸುಮ್ಮನೆ ಯಾಕೆ ಇವಾಗ ಅಲ್ಲಿ ಆ ಮನೆ ಕಿತ್ತು ಅಲ್ಲಿ ಭಾಗ ಕೊಡ್ರಿ ಅಂತಂದರೆ ಅವ್ರು ಸುಮ್ಮನೆ ಜಗಳ ಮಾಡ್ತಾರೆ. ಬೇಡ ಬೇಡ ಅಂತಾರೆ. ಆ ವರ್ಷ ಭವನೂ ಚೈತ್ರಕ್ಕ ಇಬ್ಬರು ಬೇಡ ಬೇಡ ಅಂತಾರೆ. ಅದಕ್ಕೆ ಸುಮ್ಮನೆ ಯಾಕೆ ಬೇರೆ ಮನೆ ಮಾಡ್ಕೊಂಡು ಅತ್ಲಾಗೆ ಹೆಂಗೋ ನೆಮ್ಮದಿಯಾಗಿ ನಾನು ನನ್ನ ಗಂಡ ಇರ್ಬೋದು ಅತ್ಲಾಗೆ. ಯಾರು ಸವಾಸನೂ ಬೇಡ. ನೋಡ್ತಾ ಇರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.